ನಮಸ್ಕಾರ ಎಲ್ಲರಿಗೂ. ನೆಕ್ಸ್ಟು ಅಪ್ಕಮಿಂಗ್ ಡೇಸಲ್ಲಿ ದೊಡ್ಡ ದೊಡ್ಡ ಐ ಪಿ ಒಸ್ಗಳು ಬರ್ತಿದೆ ಅಪ್ಕಮಿಂಗ್ ಡೇಸಲ್ಲಿ. ಸೊ ಆ ಒಂದು ಐ ಪಿ ಒಸ್ ಬಗ್ಗೆ ನಾವು ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಮೊದಲನೇದಾಗಿ ಎನ್ ಎಸ್ ಸಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತೇಳಿ, ಎರಡನೇದಾಗಿ ಎನ್ ಎಸ್ ಡಿ ಎಲ್ ನ್ಯಾಷನಲ್ ಸೆಕ್ಯೂರಿಟೀಸ್ ಡೆಪಾಸಿಟರಿ ಲಿಮಿಟೆಡ್ ಅಂತೇಳಿ, ಮೂರನೇದು ಬೋಟ್ ಕೂಡ ಬರ್ತಾ ಇದೆ. ಬೋಟ್ ಕಂಪ್ನಿ ನೀವೆಲ್ಲರೂ ಕೇಳ್ಪಟ್ಟಿರ್ತಾರೆ, ಫೇಮಸ್ಸು. ಹಾಗೂ ಎಲ್ ಜಿ ಎಲೆಕ್ಟ್ರಾನಿಕ್ಸ್ ಬರ್ತಾ ಇದೆ. ಎಲ್ ಜಿ ಎಲೆಕ್ಟ್ರಾನಿಕ್ಸ್ ಆದಮೇಲೆ ನಿಮಗೆ ರಿಲಯನ್ಸ್ ಜಿಯೋ, ನಿಮಗೆ ಇವರು ಫೇಮಸ್ ಕಂಪನಿ ಗೊತ್ತಿರುತ್ತೆ, ರಿಲಯನ್ಸ್ ಜಿಯೋ ಬರ್ತಿದೆ, ಜೆ ಎಸ್ ಡಬ್ಲ್ಯೂ ಸಿಮೆಂಟ್ ಬರ್ತಿದೆ, ಏತರ್ ಬರ್ತಿದೆ, ಝೆಪ್ಟೋ ಹಾಗೂ ಫೋನ್ಪೇ, ಟಾಟಾ ಕ್ಯಾಪಿಟಲ್, ಫ್ಲಿಪ್ಕಾರ್ಟ್ ಮತ್ತು ಎಚ್ ಡಿ ಬಿ ಫಿನಾನ್ಷಿಯಲ್ ಸರ್ವಿಸಸ್ ಅಂತೇಳಿ ಇಷ್ಟು ಕಂಪನಿಗಳು, ಅಂದರೆ ಅಪ್ಕಮಿಂಗ್ ಡೇಸಲ್ಲಿ ಇಷ್ಟು ದೊಡ್ಡ ಕಂಪನಿಗಳು ಐ ಪಿ ಒಗೆ ಬರ್ತಾ ಇದೆ. ಸೊ ಇನ್ನೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ಸ್ ಈ ಒಂದು ಐ ಪಿ ಒಗಳ ಬಗ್ಗೆ, ಇನ್ನೂ ಫಂಡ್ ಅಂದರೆ ಫಂಡ್ ಸೈಜು, ಅವ್ರ ಐ ಪಿ ಒ ಸೈಜ್ ಬಗ್ಗೆ ಇನ್ನೂ ಡೇಟಾಸ್ ರಿಲೀಸ್ ಮಾಡಿಲ್ಲ. ಅದ್ರ ಬಗ್ಗೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಅಲ್ಲಿವರೆಗೂ ಧನ್ಯವಾದ. ಥ್ಯಾಂಕ್ ಯು.